ಜಪಾನ್ ವರ್ಷದ ಮೊದಲ ದಿನವೇ ಪ್ರಕೃತಿ ಮುನಿಸಿಗೆ ಅಕ್ಷರಶಃ ತತ್ತರಿಸಿ ಹೋಗಿದೆ. ಸರಣಿ ಭೂಕಂಪ, ಅದು ಕೂಡ ಭೀಕರ ಭೂಕಂಪ, ಜೊತೆಗೆ ಮಿನಿ ಸುನಾಮಿಗೆ ಜಪಾನ್ ಅಕ್ಷರಶಃ ನಲುಗಿ ಹೋಗಿದೆ. 2011ರಲ್ಲಿ ಜಗತ್ತನ್ನೇ ಬೆಚ್ಚಿ ಬೀಳಿಸಿದ ಜಪಾನ್ನ ಭಾರಿ ಸುನಾಮಿ ದಿನವನ್ನ ನೆನಪಿಸುವ ರೀತಿಯಾಗಿತ್ತು. ಭೂಕಂಪನದ ತೀವ್ರತೆ 7.5ರಷ್ಟಿದ್ದ ಕಾರಣ ಕರಾವಳಿ ಪ್ರದೇಶದಲ್ಲಿ 5 ಮೀಟರ್ ಎತ್ತರದವರೆಗೂ ಸುನಾಮಿಯ ಅಲೆ ಏಳ್ತಾ ಇದೆ. ಈ ಮಧ್ಯೆ 6 ಜನರ ಸಾವಾಗಿದ್ದು, ಅನೇಕರು ಜೀವಂತ ಸಮಾಧಿಯಾಗಿರೋ ಶಂಕೆ ಇದೆ. ಬೃಹತ್ ಕಟ್ಟಡಗಳೇ ನೆಲಸಮ ಆಗಿದೆ. ಜನ ಮನೆಗಳನ್ನು ತೊರೆದಿದ್ದಾರೆ. ಆಲ್ಮೋಸ್ಟ್ 35,000ಕ್ಕೂ ಅಧಿಕ ಮನೆಗಳಲ್ಲಿ ವಿದ್ಯುತ್ ಸಂಪರ್ಕ ಕಡಿತವಾಗಿದೆ. ರಷ್ಯಾ, ಉತ್ತರ ಕೊರಿಯಾ ಸೇರಿ ಹಲವು ದೇಶಗಳಲ್ಲಿ ಸುನಾಮಿ ಅಲೆ ಇಳುವ ಆತಂಕ ಮುಂದುವರಿತಾ ಇದೆ. ಭೀಕರ ಭೂಕಂಪ ಜೊತೆಗೆ ಅಲ್ಲಿ ಯಾವ ರೀತಿಯಾದಂತಹ ಸುನಾಮಿ ಸೃಷ್ಟಿ ಮಾಡಿರುವಂತಹ ಲಾಸ್ನ ಪ್ರಮಾಣ ಎಷ್ಟು ಅನ್ನೋದಕ್ಕೆ ಒಂದಷ್ಟು ಸ್ಯಾಂಪಲ್ಗಳನ್ನು ನಾವು ತೋರಿಸ್ತಾ ಇದ್ದೀವಿ. 2011ರಲ್ಲೂ ಕೂಡ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿತ್ತು ಸುನಾಮಿಯ ತೀವ್ರತೆ. ಪ್ರಕೃತಿ ಮುನಿಸಿದ್ರೆ ಕ್ಷಣ ಮಾತ್ರದಲ್ಲಿ ಎಲ್ಲವೂ ನಗಣ್ಯ ಆಗತ್ತೆ, ಎಲ್ಲವನ್ನ ಕೂಡ ಆಪೋಷಣ ತೆಗೆದುಕೊಂಡು ಬಿಡುವಂತಹ ಸಾಮರ್ಥ್ಯ ಪ್ರಕೃತಿಗೆ ಇದೆ ಅನ್ನೋದನ್ನ ವರ್ಷದ ಮೊದಲ ದಿನವೇ ಇಡೀ ಜಗತ್ತಿಗೆ ಜಪಾನ್ನ ಮೂಲಕ ಪಾಠ ಕಲಿಸಿದ್ಯಾ ಹಾಗಾದ್ರೆ ಪ್ರಕೃತಿ ಅನ್ನೋ ಪ್ರಶ್ನೆ ಇದೆ. ಈಗ ಸಿಗ್ತಾ ಇರೋ ಇನ್ಫಾರ್ಮೇಶನ್ ಪ್ರಕಾರ 6 ಜನರ ಸಾವಾಗಿದೆ. ಇನ್ನು ಅನೇಕರು ಭೂಸಮಾಧಿ ಆಗಿರುವಂತಹ ಶಂಕೆ ಇದೆ. ತುಂಬಾ ಜನ ಮಿಸ್ಸಿಂಗ್ ಆಗಿದೆ. ಸರ್ಕಾರದ ನಂಬರ್ಸ್ ಯಾವಾಗ್ಲೂ ಕಡಿಮೆ ಇರುತ್ತೆ. ಈ ತರ ಪ್ರಕೃತಿ ವಿಕೋಪ ಆದಾಗ ಸರ್ಕಾರದ ನಂಬರ್ಸ್ ಯಾವಾಗ್ಲೂ ಕಡಿಮೆ ಇರುತ್ತೆ. ಬಟ್ ಆಲ್ಮೋಸ್ಟ್ ಸರ್ಕಾರದ ಸ್ಟಾಟಿಸ್ಟಿಕ್ಸ್ ಗಿಂತ 10 ಪಟ್ಟು 20 ಪಟ್ಟು ಹೆಚ್ಚು ಸಾವಿನ ಸಂಖ್ಯೆ ಇರುತ್ತೆ. ಹಾಗಂತ ಜಪಾನ್ ತೀರಾ ಮುಂದುವರೆದಂತಹ ದೇಶ ಆಗಿರೋದ್ರಿಂದ ಈ ಭೂಕಂಪ ಮತ್ತೆ ಸುನಾಮಿ ಅವ್ರಿಗೆ ಹೊಸ್ತಲ್ಲ. ಅದನ್ನ ಹೇಗೆ ಹ್ಯಾಂಡ್ಲ್ ಮಾಡಬೇಕು, ಅದಕ್ಕೆ ಅಕಾರ್ಡಿಂಗ್ ಹೇಗೆ ಕಟ್ಟಡಗಳನ್ನ ಕಟ್ಟಬೇಕು ಅಂತ ಅವರು ಅನೇಕ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ.